started when he was really young, when he was just 19. मार्केट के दिग्गज निवेशक, Ace investor. the director of 1973 14 ವರ್ಷದ ಒಂದು ಹುಡುಗ ಒಂದು ಸಿಟಿ ಜೀವನ ಮಾಡ್ತಾ ಇರ್ತಾನೆ. ಅವರ ಅಪ್ಪ ಮತ್ತು ಅವರ ಅಜ್ಜ ಶೇರ್ ಮಾರ್ಕೆಟಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಇದರಿಂದನೇ ಅವ್ರ ಮನೆ ನಡೀತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಅವರ ಅಪ್ಪ ಸತ್ತೋಗ್ತಾರೆ. ಇದರಿಂದ ಅವ್ರ ಫ್ಯಾಮಿಲಿಗೆ ತುಂಬ ಹೊಡೆತ ಬೀಳುತ್ತೆ. ಈ ಹುಡುಗ ಕೂಡ ಓದೋದ್ರಲ್ಲಿ ತುಂಬ ಹಿಂದೆ ಇರ್ತಾನೆ. ಅದ್ರ ಮತ್ತೆ 10th ಕೂಡ ಫೇಲ್ ಆಗ್ತಾನೆ. ಹೀಗಿರಬೇಕಾದ್ರೆ ಅವ್ರ ಅಜ್ಜನ ಜೊತೆ ಸೇರಿಕೊಂಡು ಅವನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳ್ಕೊತಾ ಹೋಗ್ತಾನೆ. ಸ್ಟಾಕ್ ಮಾರ್ಕೆಟಲ್ಲಿ ತಿಳಿತಾ ಅವನಿಗೊಂದು ಟ್ರೇಡಿಂಗ್ ಮಾಡಬೇಕು ಅನ್ನೋ ಒಂದು ಫ್ಯಾಷನ್ ಬರುತ್ತೆ. ಇದರಿಂದ ಅವನು ಏಜ್ ಸ್ವಲ್ಪ ಚಿಕ್ಕ ಇರುತ್ತೆ. ಅದಕ್ಕೋಸ್ಕರ ಒಂದು 18 ವರ್ಷ ಬಂದ ತಕ್ಷಣ ಅವನು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ತಾನೆ. ಆ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಅವನೊಂದು ಒಳ್ಳೆ ಪ್ರಾಫಿಟ್ನ ಮಾಡ್ತಾ ಇರ್ತಾನೆ. ಇದರಿಂದ ಅವನಿಗೆ ಅನಿಸುತ್ತೆ ಒಂದು ಹೋಗ್ತಾ ನಾನು ಒಂದು ರಿಚ್ ಆಗ್ತೀನಿ, ನನ್ನ ಫ್ಯಾಮಿಲಿನ ಒಂದು ಒಳ್ಳೆ ಪೊಸಿಷನಿಗೆ ನಾನು ತಗೊಬರ್ತೀನಿ ಅಂತ ಅಂದ್ಕೊತಾನೆ. ಅದರ ನಂತರ ಇದೇ ಥರ ಅವನಿಗೊಂದು ಓವರ್ ಕಾನ್ಫಿಡೆನ್ಸ್ ಬೆಳೀತಾ ಹೋಗುತ್ತೆ. ಸೊ ಅವನು ಏನು ಮಾಡ್ತಾನೆ ಅಂತಂದರೆ ಬರೋ ದುಡ್ಡನ್ನೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ಗೆ ಹಾಕ್ತಾ ಇರ್ತಾನೆ. ಒಂದು ದಿನ ಏನಾಗುತ್ತೆ ಅಂತಂದರೆ ಎಲ್ಲ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿರ್ತಾನೆ. ಆ ದಿನ ಅವನಿಗೆ ಚೆನ್ನಾಗಿರಲ್ಲ. ಅವನು ಇದುವರೆಗೂ ಒಂದು ಲಾಸ್ನ ನೋಡಿರಲ್ಲ ಮಾರ್ಕೆಟಲ್ಲಿ. ಆ ದಿನವೇ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಆ ಕ್ರ್ಯಾಶಿಂದ ಅವನು ಹಾಕಿರೋ ದುಡ್ಡು ಅಷ್ಟನ್ನು ಕಳ್ಕೊಳ್ಳೋದ್ರ ಜೊತೆಗೆ ಅವನು ನೆಗೆಟಿವ್ ಆಗಿ ಅವನು ಸಾಲ ಮಾಡ್ಕೊತಾನೆ. ಈ ಸಾಲನ ಕ್ಲಿಯರ್ ಮಾಡೋಕ್ಕಾಗದೆ ಒಂದು 15 ದಿನದೊಳಗೆ ಈ ಸಾಲ ಕೊಟ್ಟಿರೋರಾಗಲಿ ಯಾರಾದ್ರಾಗಲಿ ಒಂದು 15 ದಿನದೊಳಗೆ ತೀರಿಸ್ಬೇಕು ಅಂತ ಹೇಳ್ತಾರೆ. ಇದು ಏನೇ ಮಾಡಿದ್ರೂ ಅವನಿಗೆ ಎಲ್ಲಿಂದನೂ ಆ ದುಡ್ಡು ಒಂದು ಬರೋದಿಲ್ಲ. ಸೊ ಹಾಗಾಗಿ ಒಂದು ಮನೆಯಲ್ಲಿರುವಂಥ ಗೋಲ್ಡನ್ನು ಸೆಲ್ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಫೈನಲಿ ಆ ಗೋಲ್ಡನ್ನ ಸೆಲ್ ಮಾಡಿಬಿಟ್ಟು ಆ ಸಾಲನೆಲ್ಲ ಕ್ಲಿಯರ್ ಮಾಡ್ಕೊತಾನೆ. ಹೀಗಿರಬೇಕಾದ್ರೆ ಒಂದಿನ ಒಂದು ಊರಲ್ಲಿ ಕಿರಾಣಿ ಶಾಪ್ ಅವರು ನಾರ್ಮಲ್ ಆಗಿ ಕಿರಾಣಿ ಶಾಪನ್ನು ಹಿಡ್ಕೊಂಡೇ ಕೂಡ ಜೀವನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಅವನು ಅದನ್ನು ಹೋಗಿ ಮನೆಯಲ್ಲಿ ಹೇಳ್ತಾನೆ, ನಾನು ಕಿರಾಣಿ ಶಾಪ್ ಹಿಡ್ಕೊತೀನಿ ಅಂತ. ಸೊ ಆದರೆ ಮನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಇಷ್ಟುವರೆಗೂ ಏನು ಮಾಡಿದೆಯಾ ಅದನ್ನೆಲ್ಲ ಮರೆತು ಇನ್ನೂ ದೊಡ್ಡದಾಗಿ ಥಿಂಕ್ ಮಾಡಬೇಕು, ನೀನು ಇನ್ನೂ ಚಿಕ್ಕದಾಗಿ ಥಿಂಕ್ ಮಾಡಬೇಡ ಅಂತ ಅವನಿಗೊಂದು ಕಾನ್ಫಿಡೆನ್ಸ್ನ ಕೊಡ್ತಾರೆ. ಸೊ ಇದನ್ನೇ ಒಂದು ಹೋಪ್ ಇಟ್ಕೊಂಡು ಅವನು ಮತ್ತೆ 1-2 ವರ್ಷ ಆದಮೇಲೆ ಮತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಆಗ್ತಾನೆ. ಹಾಗೆ ಇವನು ಮುಂಬೈಗೆ ಕೂಡ ಶಿಫ್ಟ್ ಆಗ್ತಾನೆ. ಒಂದು ಟ್ರೇಡಿಂಗ್ ಕೂಡ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಮತ್ತೆ ಒಂದು ದಿನ ಸೇಮ್ ಅದೇ ಫೇಸ್ ಬರುತ್ತೆ, ಮತ್ತೆ ಲಾಸ್ ಮಾಡ್ಕೊತಾನೆ. ಸೊ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಅವನಿಗೊಂದು ಅರ್ಥ ಆಗುತ್ತೆ. ಸೊ ಮಾರ್ಕೆಟ್ ಅಂದರೆ ಲಾಸು ಪ್ರಾಫಿಟ್ ಅನ್ನೋದು ಇದ್ದೇ ಇರುತ್ತೆ. ನಾನು ಟ್ರೇಡಿಂಗ್ನ ಬಿಟ್ಟು ಒಂದು ಇನ್ವೆಸ್ಟ್ನ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊತಾನೆ. ಹಾಗೆ ಇನ್ವೆಸ್ಟ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಇನ್ವೆಸ್ಟ್ ಮಾಡ್ತಾ ನಿಧಾನಕ್ಕೆ ಒಂದು ಗ್ರೋ ಆಗ್ತಿರ್ತಾನೆ. ಅವನು 2004 ಒಂದು 3 ಇಂಪಾರ್ಟೆಂಟ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಅದು ಒಂದು 2014 ಬರೋಷ್ಟೊತ್ತಿಗೆ ಒಂದು 100ರಷ್ಟು ಒಂದು ರಿಟರ್ನ್ನ ಕೊಡುತ್ತೆ. ಇದರಿಂದಾಗಿ ಅವನ ಒಂದು ಕನಸು ಏನಿತ್ತು, ಕೋಟ್ಯಾಧಿಪತಿ ಆಗಬೇಕು ಅಂತ ಏನು ಅಂದ್ಕೊಂಡಿದ್ದ, ಆ ಕನಸು 2014 ನೆರವೇರುತ್ತೆ. ಇಷ್ಟೆಲ್ಲ ಆಗಿರಬೇಕಾದ್ರೆ ಈ ಸ್ಟೋರಿ ಬಂದ್ಬಿಟ್ಟು ಒಂದು ನಿಜಾನ ಅಥವಾ ಒಂದು ಸುಳ್ಳ ಅಥವಾ ಯಾರ್ದಾರು ಜೀವನದಲ್ಲಿ ನಡೆದಿರೋದು ಅಂತ ನೋಡೋದಾದ್ರೆ ಈ ಕತೆ ಬಂದ್ಬಿಟ್ಟು ನಿಜವಾಗ್ಲೂ ನಡೆದಿರೋದು. दिग्गज निवेशक, Ace investor. the director of KDA Securities, Vijay Kedia. विजय केडिया, Mr. Vijay Kedia. विजय कृष्णलाल केडिया. ಅವರು ಕರೆಂಟ್ಲಿ 1400 crores ಒಂದು ಪೋರ್ಟ್ಫೋಲಿಯೋನ ಹೊಂದಿದ್ದಾರೆ ಈಗಿನ ಟೈಮಲ್ಲಿ. ಸೊ ಈ ಥರ ತುಂಬ ಜನ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟಿಂಗ್ ಮುಖಾಂತರ ಒಂದು ಒಳ್ಳೆಯ ಒಂದು ದುಡ್ಡನ್ನು ಮಾಡಿದ್ದಾರೆ. ಸೊ ಯಾರು ಟ್ರೇಡಿಂಗಲ್ಲಿ ಜಾಸ್ತಿ ದುಡ್ಡು ಮಾಡಿರೋರನ್ನ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರು ಮಾತ್ರ ಒಂದು ಲಾಂಗ್ ಟರ್ಮಲ್ಲಿ ನಿಮಗೊಂದು ಒಳ್ಳೆ ರಿಟರ್ನು ಈ ಟೈಮಲ್ಲಿ ಒಳ್ಳೆ ಒಂದು ಪೊಸಿಷನಲ್ಲಿ ಇರೋದು ನಿಮ್ಗೊಂದು ಬೇಕಾದಷ್ಟು ಒಂದು ಎಕ್ಸಾಂಪಲ್ ಸಿಗುತ್ತೆ. ನಿಮಗೇನಾದರೂ ಈ ರೀತಿ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಗೆ ಏನು ಅನಿಸಿದೆ ಅನ್ನೋದನ್ನ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರದ ಒಂದು ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.